ಎಕನಾಮಿಕ್ಸ್ ಅರ್ಥಶಾಸ್ತ್ರ ಅನ್ನುವಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಅದು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಕ್ಲಾಸಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋವಂಥದ್ದು, ಯಾವ್ದನ್ನ ಎಕ್ಸಾಮಿಗೆ ಕೇಳ್ತಾರೆ, ಎಕ್ಸಾಮಿಗೆ ಕೇಳಲ್ಲ, ಏನ್ ಬರಿಬೇಕು, ಏನ್ ಬಿಡ್ಬೇಕು ಅಂತ ಎಲ್ಲಾ ಕಾನ್ಸೆಪ್ಟ್ಸ್ಗಳನ್ನ ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಯೂನಿಟ್ ಒನ್ ಅಲ್ಲಿ ಏನ್ ಓದ್ತೀರಾ, ಯೂನಿಟ್ 2 ದಲ್ಲಿ ಏನ್ ಓದ್ತೀರಾ, ಯೂನಿಟ್ 3 ದಲ್ಲಿ ಏನ್ ಓದ್ತೀರಾ, ಯೂನಿಟ್ 4 ದಲ್ಲಿ ಏನ್ ಓದ್ತೀರಾ, ಯೂನಿಟ್ 5 ದಲ್ಲಿ ಏನ್ ಓದ್ತೀರಾ, ಆಯ್ತಾ? ಒಂದೇ ಒಂದು ವಿಡಿಯೋ ಅಷ್ಟೇ. 100% ನಿಮಗೆ ಸಿಲೆಬಸ್ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಅಲ್ಲಿ ಏನ್ ಓದ್ಬೇಕು, ಏನ್ ಬಿಡ್ಬೇಕು ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಜಸ್ಟ್ ಒಂದು 6 ಮಂತ್ ಏನೋ ಕೊಡ್ತಾ ಇದ್ದೀರಾ ಕಂಪ್ಲೀಟ್ ಸೆಮಿಸ್ಟ್ರಿಗೆ, 4 to 6 ಮಂತ್. ಏನಿದು ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೊಳಕ್ ಒಂದು 10 ಮಿನಿಟ್ಸ್ ಕೊಡಿ. ಸಬ್ಜೆಕ್ಟ್ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಯಾವ ಕ್ಲಾಸಲ್ಲಾದ್ರೂ ಕುತ್ಕೊಳ್ಳಿ, ಎಲ್ಲಾದ್ರೂ ಕುತ್ಕೊಳ್ಳಿ. ಒಂದ್ಸಲ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದ್ರೆ ಯಾವ ಕ್ಲಾಸಲ್ಲಿ ಹೋಗಿ ಕುಂತ್ರು ಕೂಡ ನಿಮಗೆ 100% ಅರ್ಥ ಆಗ್ತಾ ಇರುತ್ತೆ. ಏನು ಸಮಸ್ಯೆನೇ ಇಲ್ಲ, ಆಯ್ತಾ? ಸಬ್ಜೆಕ್ಟ್ ಹೆಸರೇನು? ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಹೆಸರು. ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮೇನ್ ತತ್ವಗಳನ್ನ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಕನಾಮಿಕ್ಸ್ ನ ಮೇನ್ ತತ್ವಗಳನ್ನ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಇಡೀ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಏನೇನ್ ಸ್ಟಡಿ ಮಾಡ್ತಾರೆ ಅಂತ ನೋಡಿ. ಇದೆಲ್ಲ ಸಣ್ಣಕ್ಕೆ ಏನಕ್ಕೆ ಮಾಡಿದೀವಿ ಅಂತಂದ್ರೆ ಒಂದೇ ಪೇಜಲ್ಲಿ ಗೊತ್ತಾಗ್ಲಿ ಅಂತೇಳಿ ದಿನ ಎಲ್ಲಾ ಪೇಜಸ್ಗಳಲ್ಲಿ ನಿಮಗೆ 100% ವಿಡಿಯೋಸ್ಗಳು ಏನಿದೆ ಒಂದೊಂದು ಯೂನಿಟ್ ನಾನು ಸಪ್ರೇಟ್ ಮಾಡಿ ಹೇಳ್ತೇನೆ ನಾನು ನಿಮಗೆ. ಅದ್ರಲ್ಲಿ ಏನು ಇಶ್ಯೂ ಇಲ್ಲ. ಓಕೆ, ಈಗ ಮೇನ್ ಸಬ್ಜೆಕ್ಟ್ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟು ಸಪ್ಲೈನ ಗೊತ್ತಾಗ್ಲಿಕ್ಕೋಸ್ಕರ, ಗೂಡ್ಸ್ ಯುಟಿಲಿಟಿ ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ, ಕನ್ಸಪ್ಷನ್ ಯಾವ ರೀತಿ ಆಗುತ್ತೆ, ಸೇಲ್ಸ್ ಯಾವ ರೀತಿ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಎಕನಾಮಿ ಅಂತಂದ್ರೆ ಒಂಥರ ದುಡ್ಡು, ಆಯ್ತಾ? ಬಜೆಟ್, ಫೈನಾನ್ಸ್. ದುಡ್ಡು, ಬಜೆಟ್, ಫೈನಾನ್ಸ್ ಬರ್ಬೇಕು ಏನಾಗಬೇಕು? ಫ್ಯಾಕ್ಟ್ರಿಗಳು ನಡಿಬೇಕು, ಪ್ರೊಡಕ್ಷನ್ ನಡಿಬೇಕು, ಸೇಲ್ಸ್ ನಡಿಬೇಕು, ಸರ್ವಿಸ್ ನಡಿಬೇಕು. ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನೇ ನಾವು ಕಲಿತೀವಿ. ಬೇಸಿಕ್ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ, ಆಯ್ತಾ? ಸೊ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಬೇಸಿಕ್ ಆಗಿ ನಾನು ಹೇಳ್ತಾ ಹೋದಾಗ ನಿಮಗೆ ಲಾಸ್ಟಿಗೆ ಒಂದು 5 ಮಿನಿಟ್ ನೋಡಿದಾಗ ಒಂದು ಕನ್ಕ್ಲೂಷನ್ ಅರ್ಥ ಆಗುತ್ತೆ. ನೋಡಿ, ಒಂದು 10 ಮಿನಿಟ್ಸ್ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡಿ. ಹೇಗಿದ್ರು ಸೇರ್ಬಿಟ್ಟಿದ್ರಲ್ಲ, ಎಲ್ಲೆಲ್ಲಿ ಪಾಸ್ ಮಾಡಲೇಬೇಕು, ಪ್ರೆಷರ್ ಅಂತ ಇದ್ದೇ ಇದೆ. ನಿಮ್ಗೆ ನಿಮ್ಮ ತಲೆಯಲ್ಲೆಲ್ಲ ಕಂಪ್ಲೀಟ್ ಆಗಿ ಮನೆ ಕಡೆಯಿಂದ ಎಲ್ಲ ಪ್ರೆಷರ್ ಇದೆ. ಎನಿಹೌ ಸ್ಟಾರ್ಟ್ ಮಾಡೋಣ. ಯೂನಿಟ್ ನಂಬರ್ 1 ಏನ್ ಹೇಳುತ್ತೆ ಸರ್ ಅಂತ ನೀವೇನಾದ್ರೂ ಕೇಳಿದ್ರೆ, ಯೂನಿಟ್ ನಂಬರ್ 1 ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಡೆಫಿನೇಷನ್, ಎಕನಾಮಿಕ್ಸ್ ಅಂತಂದ್ರೆ ಏನು ಅನ್ನುವಂತ ಡೆಫಿನೇಷನ್ಸ್ ಬಗ್ಗೆ ಹೇಳುತ್ತೆ ಯೂನಿಟ್ ನಂಬರ್ 1, ಆಯ್ತಾ? ಬರೀ ಎಕನಾಮಿಕ್ಸ್ ಅಂದ್ರೆ ಏನು ಅಂತಲ್ಲ, ವೆಲ್ತ್ ಅಂದ್ರೆ ಏನು, ಆಸ್ತಿ ಸಂಪತ್ತು ಅಂತಂದ್ರೆ ಏನು, ಅರ್ಥಶಾಸ್ತ್ರ ಅಂತಂದ್ರೆ ಏನು, ವೆಲ್ಫೇರ್ ಅಂತಂದ್ರೆ ಏನು, ಕಲ್ಯಾಣ ಅಂತಂದ್ರೆ ಏನು, ಸ್ಕೇರ್ಸಿಟಿ ಅಂತಂದ್ರೆ ಏನು, ಸ್ಕೇರ್ಸಿಟಿ ಮೀನ್ಸ್ ಕೊರತೆ ಅಂತಂದ್ರೆ ಏನು, ಗ್ರೌತ್ ಓರಿಯೆಂಟೆಡ್, ಬೆಳವಣಿಗೆ ಆಧಾರಿತವಾದಂತಹ ವಿಷಯಗಳ ಬಗ್ಗೆ ಪಾಯಿಂಟ್ ನಂಬರ್ 1 ಹೇಳುತ್ತೆ. ಪಾಯಿಂಟ್ ನಂಬರ್ 2 ಎಂಟ್ರಿ ಕೊಟ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು, ಕನ್ಸಂಪ್ಷನ್ಸ್ ಅಂದ್ರೆ ಏನು, ಗೂಡ್ಸ್ ಅಂದ್ರೆ ಏನು, ಯುಟಿಲಿಟಿ ಅಂದ್ರೆ ಏನು, ವಾಂಟ್ ಅಂದ್ರೆ ಏನು, ಡಿಮ್ಯಾಂಡ್ ಅಂದ್ರೆ ಏನು, ಅಸಂಪ್ಷನ್ಸ್, ಎಕನಾಮಿಕ್ ಲಾಸ್, ಮೈಕ್ರೋ ಮ್ಯಾಕ್ರೋ, ಪ್ರೊಡಕ್ಷನ್, ಸಪ್ಲೈ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಫರ್ಮ್, ಇಂಡಸ್ಟ್ರಿ, ರೆಂಟ್, ವೇಜ್, ಇಂಟ್ರೆಸ್ಟ್. ಅರ್ಥ ಆಗ್ತಿದ್ಯಾ? ಕನ್ನಡದಲ್ಲೂ ಸೇಮ್ ಕಾನ್ಸೆಪ್ಟ್ಗಳು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಪಾಯಿಂಟ್ ನಂಬರ್ 3 ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಗಳು ಸರ್. ಅಂತಂದ್ರೆ ಒಂದು ದೇಶ ನಡಿಬೇಕು ಅಂತಂದ್ರೆ ಆ ದೇಶದ ಎಕನಾಮಿ ಚೆನ್ನಾಗಿರ್ಬೇಕು. ಆ ದೇಶದ ಎಕನಾಮಿ ಚೆನ್ನಾಗಿದ್ದಷ್ಟು ಆ ದೇಶದಲ್ಲಿ ದುಡ್ಡು ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅಮೆರಿಕದಲ್ಲಿ ತುಂಬಾ ಜಾಸ್ತಿ ದುಡ್ಡಿದೆ ಎಲ್ಲ ಪ್ರಪಂಚದಲ್ಲಿ ಅಂತ ಕರಿತೀವಿ. ಯಾಕಲ್ಲಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿನ ದೇಶದ ಎಕನಾಮಿಕ್ಸ್ ಚೆನ್ನಾಗಿದೆ. ಎಕನಾಮಿಕ್ಸ್ ಚೆನ್ನಾಗಿದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳು ಜಾಸ್ತಿ ಇದಾವೆ. ಪ್ರೊಡ್ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್, ಅಲ್ಲಿನ ಕಂಪನೀಸ್ಗಳು, ಆಯ್ತಾ, ಅಲ್ಲಿನ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಅವೇನ್ ಮಾಡ್ತಾ ಇದಾವೆ ಅಂತಂದ್ರೆ ಹೊರ ದೇಶಗಳಿಗೆ, ಎಲ್ಲಾ ದೇಶಗಳಿಗೂ. ಉದಾಹರಣೆಗೆ ಈಗ ನಮ್ಮ ಹತ್ರ ನಾವು ಯೂಸ್ ಮಾಡುವಂತ ಗೂಗಲ್, ಮೈಕ್ರೋಸಾಫ್ಟ್ ಎಲ್ಲ ಅಲ್ಲಿ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ನಾವೆಲ್ಲ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ಬೇಕಾದ್ರೆ ಸುಮ್ಮನೆ ಯೂಸ್ ಮಾಡಕ್ಕಾಗುತ್ತಾ? ದುಡ್ಡು ಪೇ ಮಾಡ್ತೀವಿ, ದುಡ್ಡು ಮಾಡ್ತಾರೆ. ಈ ದುಡ್ಡೆಲ್ಲ ಎಲ್ಲಿಗೆ ಹೋಗುತ್ತೆ? ದೇಶಕ್ಕೆ ಹೋಗುತ್ತೆ. ಆ ದೇಶ ಏನಾಗುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ತನ್ನ ದೇಶದಲ್ಲಿ, ತನ್ನ ಪ್ರಜೆಗಳಲ್ಲಿ ರೋಡು, ಕನ್ಸ್ಟ್ರಕ್ಷನ್, ಹಾಸ್ಪಿಟ್ಲು ಎಲ್ಲ ಕಡೆ ಯೂಸ್ ಮಾಡುತ್ತೆ. ಅವಾಗ ಆ ದೇಶದ ಎಕನಾಮಿ ಹೆಲ್ದಿ ಇರುತ್ತೆ, ಅಲ್ಲಿರುವಂತ ಜನಗಳು ಕೂಡ ಶ್ರೀಮಂತರಾಗಿರ್ತಾರೆ. ಹಾಗೆ ನಮ್ ದೇಶ ಏನ್ ಕಮ್ಮಿ ಇಲ್ಲ, ಆಯ್ತಾ? ನಮ್ ದೇಶನೂ ಕೂಡ ಟಾಪ್ 5 ಅಲ್ಲಿ ಇದೆ ಈಗ ಪ್ರೆಸೆಂಟ್ಲಿ, ಆಯ್ತಾ? ಸೊ ನಮ್ ದೇಶದಲ್ಲೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಪ್ರಾಡಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಸೇಲ್ಸ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಇನ್ಕಮ್ ಜನರೇಟ್ ಮಾಡ್ತೀವಿ, ಅದೇ ಎಕನಾಮಿಕ್ ಸಬ್ಜೆಕ್ಟ್, ಅವೇ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಪಾಯಿಂಟ್ ನಂಬರ್ 2, 3 ಅಲ್ಲಿ ಕಲಿತಾ ಹೋಗ್ತೀರಾ. ಆ ಲ್ಯಾಂಡ್ ಅಂದ್ರೆ ಏನು, ಲೇಬರ್ ಅಂತಂದ್ರೆ ನೀವೇ ತಾನೇ ಬೇಕು ಪ್ರೊಡಕ್ಷನ್ ಮಾಡಕ್ಕೆ. ಏನಾದ್ರು ಒಂದು ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಏನ್ ಬೇಕು? ಒಂದು ಭೂಮಿ ಬೇಕು, ಕಾರ್ಮಿಕರು ಬೇಕು, ಬಂಡವಾಳ ಬೇಕು, ಆ ಸಂಸ್ಥೆ ಅಂತ ಮಾಡ್ಕೋಬೇಕು, ಒಂದು ಕೈಗಾರಿಕೆ ಬೇಕು. ಆ ಕೈಗಾರಿಕೆನ ಕಂಪ್ಲೀಟ್ ಆಗಿ ಬಂಡವಾಳ ಹಾಕಿ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಕಲಿತೀರಾ. ಕಂಪ್ಲೀಟ್ ಆಗಿ A to Z 100% ಸಿಲೆಬಸ್ ನಮ್ಮ ಕಡೆಯಿಂದ ಇದೆ, ಆಯ್ತಾ? ವಿತ್ ಸಾಲ್ವ್ ಕ್ವಶನ್ ಪೇಪರ್ ಸಮೇತ. ಕಂಪ್ಲೀಟ್ ಆಗಿ ಅಂತಂದ್ರೆ ಇಲ್ಲಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ವೆಲ್, ಅದಾದ್ಮೇಲೆ ಎಕನಾಮಿಕ್ ಸಿಸ್ಟಮ್ಸ್ ಅಂತ ಇದೆ. ಅದರಲ್ಲಿ ಕ್ಯಾಪಿಟಲಿಸಮ್, ಸೋಷಿಯಲಿಸಮ್, ಮಿಕ್ಸ್ಡ್ ಎಕನಾಮಿ ಬಗ್ಗೆ ಕಲಿತೀರಾ. ಎಕನಾಮಿಕ್ ಸಿಸ್ಟಮ್ ಯಾವ ತರ ಇದೆ? ಕ್ಯಾಪಿಟಾಲಿಸಮ್ ಅನ್ನುವಂಥದ್ದು USA ದಲ್ಲಿ ನಡೆಯುತ್ತೆ, ಆಯ್ತಾ? ಸೊ ಕಂಪ್ಲೀಟ್ ಆಗಿ ಪ್ರೈವೇಟ್ ಪರ್ಸನ್ಸ್ ಗಳು ನಡೆಸ್ತಾರೆ. ಸೋಷಿಯಲಿಸಮ್ ಅನ್ನುವಂಥದ್ದು ನಮ್ಮ ಇಂಡಿಯಾದಲ್ಲಿದೆ, ಆಯ್ತಾ? ಇಲ್ಲಿ ಸಮ್ ಪ್ರೈವೇಟ್ ಪರ್ಸನ್ಸ್ ನಡೆಸಿರ್ತಾರೆ, ಸಮ್ ಗೌರ್ಮೆಂಟ್ ಪರ್ಸನ್ ನಡೆಸ್ತಾರೆ. ಏನ್ ನಡೆಸ್ತಾರೆ? ಫ್ಯಾಕ್ಟ್ರೀಸ್ಗಳು, ಇಂಡಸ್ಟ್ರೀಸ್ಗಳು, ಕಂಪನೀಸ್ಗಳನ್ನ, ಆಯ್ತಾ? ಮಿಕ್ಸ್ಡ್ ಎಕನಾಮಿ ಎರಡು ಇದೆ ಸರ್. ಈ ಕಡೆ ಇಲ್ಲ, ಸೋಷಿಯಲಿಸಮ್ ಅಲ್ಲಿ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಅವ್ರು ನಡೆಸ್ತಾರೆ. ಮಿಕ್ಸ್ಡ್ ಎಕಾನಮಿ ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಸೋಷಿಯಲಿಸಮ್ ಎಲ್ಲಿ ನಡೀತಾ ಇದೆ ಅಂದ್ರೆ ಚೈನಾದಲ್ಲಿ ನಡೀತಾ ಇದೆ, ಆಯ್ತಾ? ಚೈನಾದಲ್ಲಿ ಸೋಷಿಯಲಿಸಮ್, USA ದಲ್ಲಿ
ಕ್ಯಾಪಿಟಲಿಸಮ್. ಇಂಡಿಯಾ ಆ ರೀತಿ ಅಡಾಪ್ಟ್ ಮಾಡಿಲ್ಲ. ಇಂಡಿಯಾ ಈ ಕಡೆ ಇವ್ರದೊಂದು ಈ ತರನು ತಗೊಂಡಿದೆ, ಈ ತರನು ತಗೊಂಡಿದೆ. ಯಾಕಂದ್ರೆ ಪ್ರೈವೇಟ್ ಕಂಪ್ನಿ ಇದೆ, ಗೌರ್ಮೆಂಟ್ ಕಂಪ್ನಿನೂ ಇದೆ. ಅದೇ ಚೈನಾದಲ್ಲಿ ಆ ತರ ಅಲ್ಲ, ಫಿಕ್ಸ್ಡ್ ಅಲ್ಲಿ ಆಯ್ತಾ, ಕಂಪ್ಲೀಟ್ ಆಗಿ ಸೋಷಿಯಲಿಸಮ್ ನಡೆಯುತ್ತೆ. USSR ಅಲ್ಲೂ ಕೂಡ ಅದೇ ನಡೀತಾ ಇತ್ತು. ಈಗೆಲ್ಲ ಸಪರೇಟ್ ಕಂಟ್ರೀಸ್ಗಳಾದ್ಮೇಲೆ 1992 ಎಲ್ಲ ಆದ್ಮೇಲೆ ಸ್ವಲ್ಪ ವೇರಿಯೇಷನ್ ಆಗಿದೆ. ಕ್ಯಾಪಿಟಲಿಸಮ್ ಅಲ್ಲಿ ಕಂಪ್ಲೀಟ್ ಆಗಿ ಬಂಡವಾಳ ಶಾಹಿತ್ವ ನಡೆಯುತ್ತೆ. ಅದು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಪಾಯಿಂಟ್ ನಂಬರ್ 5 ಏನ್ ಸ್ಟಡಿ ಮಾಡ್ತೀರಾ ಅಂತಂತಂದ್ರೆ, ಕಾಸ್ಟ್ ಅಂದ್ರೆ ಏನು, ದುಡ್ಡು ಮೇನ್ ಇದೆ ಅಲ್ವಾ, ಎಲ್ಲರೂ ಕೂಡ ಓದಾಡ್ತಾ ಇರೋದು. ದುಡ್ಡು ಅಂದ್ರೆ ಏನು, ವೇರಿಯಬಲ್ ಕಾಸ್ಟ್ ಏನು, ಅವರೇಜ್ ಕಾಸ್ಟ್ ಏನು, ಮಾರ್ಜಿನಲ್ ಕಾಸ್ಟ್ ಏನು, ಅಪಾರ್ಚುನಿಟಿ ಕಾಸ್ಟ್ ಏನು ಅಂತ ಕಲಿತೀರಾ. 6ನೇದು ರೆವಿನ್ಯೂ. ರೆವಿನ್ಯೂ ಅಂತಂದ್ರೆ ಆದಾಯ, ಒಟ್ಟು ಆದಾಯ, ಸರಾಸರಿ ಆದಾಯ, ಕನಿಷ್ಠ ಆದಾಯ, ಟೋಟಲ್ ಇನ್ಕಮ್ ಯಾವ ರೀತಿ ಏನಿದೆ ಅಂತೇಳಿ ಕಲಿತೀರಾ. ಸ್ವಲ್ಪ ಸಿಲೆಬಸ್ ವಾಸ್ಟ್ ಇದೆ ಆಯ್ತಾ, ಸೊ ಅಡ್ಡಿಲ್ಲ, ಕಲ್ಸೋಣ. ಕಂಪ್ಲೀಟ್ ಆಗಿ ನಿಮ್ಗೆ ಆರಾಮಾಗಿ ಕಲ್ಸಿದೀವಿ. ನೀವು ಜಸ್ಟ್ ವಿಡಿಯೋಸ್ಗಳು ನೋಡಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೀವು ಯೂನಿಟ್ 1 ಓದ್ತಾ ಯೂನಿಟ್ 2ಗೆ ಎಂಟ್ರಿ ಕೊಡ್ತೀರಾ. ನೀವು ಯೂನಿಟ್ 2ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಯೂನಿಟ್ 2ದಲ್ಲಿ ಏನೇನಿದೆ ಅಂತಂತಂದ್ರೆ, ಯೂನಿಟ್ 2ದಲ್ಲಿ ಈ ಎಕನಾಮಿಕ್ಸ್ ನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ಎಕನಾಮಿಕ್ಸ್ ಅಂದ್ರೆ ಏನು, ಯಾವ ರೀತಿ ಇದೆ ಏನು ಅಂತ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಪಾಯಿಂಟ್ ನಂಬರ್ 1 ಏನಿದೆ, ಟೋಟಲ್ ಯುಟಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾರ್ಜಿನಲ್ ಯುಟಿಲಿಟಿ ಲಾ ಯಾವ ರೀತಿ ಮಾರ್ಜಿನಲ್ ಯುಟಿಲಿಟಿನ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಫಸ್ಟ್ ಥಿಂಗ್ ಯುಟಿಲಿಟಿ ಫಾರ್ಮ್ ಏನು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಥಿಂಗ್ ಲಾ ಏನ್ ಹೇಳುತ್ತೆ ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಅನ್ನುವಂಥದ್ದು ಹೇಳಿದ್ದಾರೆ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಇದೆ. ಗ್ರಾಹಕರ ಒಂದು ಎಷ್ಟು ಜನ ಗ್ರಾಹಕರನ್ನ ತಗೊಳ್ತಾರೆ, ವಸ್ತುಗಳನ್ನ ಬಿಡ್ತಾರೆ ಅನ್ನುವಂಥ ಕಾನ್ಸೆಪ್ಟ್ಸ್ಗಳು ಮಾತಾಡ್ತಾ ಇದೆ. 4ನೇದು ಪ್ರಾಪರ್ಟೀಸ್ ಆನ್ ಇಂಡಿಫರೆನ್ಸ್ ಕರ್ವ್ಸ್ ಅಂತ ಇದೆ. ಪ್ರಾಪರ್ಟೀಸ್ಗಳು ಯಾವ ರೀತಿ ಮೇಂಟೈನ್ ಆಗುತ್ತೆ ಎಕನಾಮಿಯಲ್ಲಿ, ಯಾವ ರೀತಿ ಇಂಪಾರ್ಟೆನ್ಸ್ ತಗೊಂಡಿದೆ ಅಂತ ಮಾತಾಡಿದ್ದಾರೆ. 5ನೇದು ಬಂದ್ಬಿಟ್ಟು ಕನ್ಸ್ಯೂಮರ್ ಇಕ್ವಲಿಬ್ರಿಯಂ ಅಂಡರ್ ದ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕನ್ಸ್ಯೂಮರ್ಸ್ಗಳು ಏನ್ ಕನ್ಸಂಪ್ಷನ್ ಮಾಡ್ತಾರೆ ಅದು ಯಾವ ರೀತಿ ಬ್ಯಾಲೆನ್ಸ್ ಆಗ್ತಾ ಇದೆ. ಆಮೇಲೆ ಲಾ ಆಫ್ ಡಿಮ್ಯಾಂಡ್, ಬೇಡಿಕೆ, ಯಾಕಂದ್ರೆ ಡಿಮ್ಯಾಂಡೇ ಇಲ್ಲ ಅಂತಂತಂದ್ರೆ ಇನ್ ಏನಕ್ಕೆ ಅದನ್ನ ಮಾಡ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಿಮ್ಮೆಲ್ಲರ ಡಿಮ್ಯಾಂಡ್ ಇತ್ತು, ನೀವು 5 ಇಯರ್ದು ನಮಗೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡಿ ಫಸ್ಟ್ ಸೆಮ್ದು ಕೊಡಿ ಅಂತೇಳಿ. ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನೀವೆಲ್ಲ ಕೇಳದೆ ಹೋಗಿದ್ರೆ ನಾವು ಸ್ಟಾರ್ಟೇ ಮಾಡ್ತಿರ್ಲ. ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಡೀಪ್ ಆಗಿ ನಾವು ಬೇರೆ ಬೇರೆ ರೀತಿ LLBಗೆ ಏನ್ ಬೇಕೋ ಅದನ್ನ ಹೇಳ್ತಾ ಹೋಗ್ತೀವಿ. ಜನರಲೈಸ್ಡ್ ಮೀನಿಂಗ್ ಹೇಳ್ತಾ ಇರೋದು ನಾನು ನಿಮಗೆ. ಹೌದು ಸರ್, ಈಗ ಯೂನಿಟ್ 2 ಕೂಡ ನಾನು ಫಿನಿಶ್ ಮಾಡ್ಕೊಂಡೆ. ಯೂನಿಟ್ 3ಗೆ ಎಂಟ್ರಿ ಕೊಟ್ಟಿದ್ದೀನಿ. ಯೂನಿಟ್ 3ಅಲ್ಲಿ ಏನ್ ಕಲಿತೀನಿ ಸರ್ ಅಂತಂದ್ರೆ, ಯೂನಿಟ್ 3ಅಲ್ಲಿ ಪ್ರೊಡಕ್ಷನ್ ಫಂಕ್ಷನ್ಸ್ ಬಗ್ಗೆ ಕಲಿತೀರಾ. ಅಂತಂದ್ರೆ ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಎಲ್ಲಿ ಮಾಡ್ತಾರೆ, ಕಂಪನೀಸ್ ಗಳಲ್ಲಿ ಮಾಡ್ತಾರೆ, ಫ್ಯಾಕ್ಟ್ರೀಸ್ ಗಳಲ್ಲಿ ಮಾಡ್ತಾರೆ. ಫ್ಯಾಕ್ಟ್ರೀಸ್ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. ಅಂತಂದ್ರೆ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲ್, ನೀವು ಯೂಸ್ ಮಾಡ್ತಾ ಇರೋ ಲ್ಯಾಪ್ಟಾಪ್ ಎಲ್ಲದನ್ನು ಕೂಡ ಒಂದು ಕಂಪನಿಯಲ್ಲಿ ಉತ್ಪಾದನೆ ಆಗಿದ್ದು ಅಲ್ಲಿ ಏನ್ ರೆಡಿ ಆಗ್ತಿರುತ್ತೆ, ನಾವು ಆ ಕಾನ್ಸೆಪ್ಟ್ ಅನ್ನ ಪ್ರೊಡಕ್ಷನ್ ಅಂತ ಕರಿತೀವಿ. ರಿಸೋರ್ಸ್ಗಳನ್ನ ಅಕ್ಯುಮುಲೇಟ್ ಮಾಡಿ ಆ ರಿಸೋರ್ಸ್ಗಳನ್ನ ಒಂದು ಪ್ರಾಡಕ್ಟ್ ಕನ್ವರ್ಟ್ ಮಾಡುವಂತದನ್ನ ನಾವು ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ಅಂತ ಇದೆ ಆಯ್ತಾ. ಯಾವ ರೀತಿ ವೇರಿಯಬಿಲಿಟಿ ಬರುತ್ತೆ ಪ್ರಪೋರ್ಷನ್ಸ್ ಗಳಲ್ಲಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕಲಿತೀರಾ. ಆಮೇಲೆ ಎಕನಾಮಿಕ್ಸ್ ಆಫ್ ಸೇಲ್ ಅಂತ ಇದೆ. ಎಕನಾಮಿಕ್ಸ್ ಆಫ್ ಸೇಲ್ ಅಂತ ಇದೆ. ಯಾವ ರೀತಿಯಾದಂತಹ ಸ್ಕೇಲ್ಸ್ ಗಳನ್ನ ನಾವು ಆಪರೇಟ್ ಮಾಡ್ತೀವಿ ಎಕನಾಮಿಕ್ಸ್ ಅಲ್ಲಿ, ಯಾವ ಯಾವ ಸ್ಕೇಲ್ಸ್ ಗಳಿದೆ ಅಂತಂದ್ರೆ, ಸ್ಕೇಲ್ಸ್ ಮೀನ್ಸ್ ಯಾವ ರೀತಿ GDP ಅಲ್ಲಿ ನೋಡ್ತೀವ, ಅಥವಾ ಯಾವ ರೀತಿ ನಾವು ಅದನ್ನ ನೋಡ್ತೀವಿ, ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನೋಡ್ತೀವ. ಒಂದು ದೇಶದ ವ್ಯಾಲ್ಯೂ, ಒಬ್ಬ ಮನುಷ್ಯನ ವ್ಯಾಲ್ಯೂ, ಆ ದೇಶದಲ್ಲಿ ಯಾವ ರೀತಿಯ ಎಕನಾಮಿಕ್ಸ್ ಅನ್ನ ನಾವು ಅಳಿತೀವಿ. ನಾ ಹೇಳಿದೆ USA, ಅಮೆರಿಕಾ, ಚೈನಾ, ನಮ್ದು ಎಲ್ಲ ಕಾಂಪಿಟೇಷನ್ ಟಾಪ್ 5 ಅದೆಲ್ಲ ಯಾರು ಹೇಳಿದ್ದಾರೆ, ಒಂದು ಸ್ಕೇಲ್ ಬೇಕಲ್ವಾ. ಕಾನ್ಸೆಪ್ಟ್ ಅನ್ನ ಇದ್ರಲ್ಲಿ ಕಲಿತೀವಿ. 4th ಪಾಯಿಂಟ್ ಪ್ರಾಪರ್ಟೀಸ್ ಏನೇನಿದೆ, ಆರ್ಗನೈಸೇಷನ್ ಅಂದ್ರೆ ಏನು, ಲ್ಯಾಂಡ್ ಏನು, ಲೇಬರ್ ಏನು, ಕ್ಯಾಪಿಟಲ್ ಏನು, ಇವೆಲ್ಲ ಏನಕ್ಕೆ ಬೇಕು. ಏನಾದ್ರೂ ಒಂದು ನೀವು ವಸ್ತುನ ತಯಾರಿಸ್ತೀರಾ, ಪ್ರೊಡಕ್ಷನ್ ಅಂದ್ರೆ ಸುಮ್ಮನೆ ಆಗ್ಬಿಡುತ್ತಾ. ತಯಾರ್ಸಕ್ಕೆ ಜಾಗ ಬೇಕು, ತಯಾರ್ಸಕ್ಕೆ ಜನ ಬೇಕು, ತಯಾರ್ಸಕ್ಕೆ ಬಂಡವಾಳ ಬೇಕು. ಆ ಬಂಡವಾಳನ ಏನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ಆರ್ಗನೈಸೇಷನ್ ಇದೆ ಇರಬೇಕು, ಒಂದು ಸಂಸ್ಥೆ ಇರಬೇಕು, ಆ ಸಂಸ್ಥೆಯಲ್ಲಿ ಜನ ಕೆಲಸ ಮಾಡ್ತಾ ಇರಬೇಕು. ಎಲ್ಲದನ್ನು ಕೂಡ ನಾವು ಕಲಿತಾ ಹೋಗ್ತೀವಿ ಯೂನಿಟ್ ನಂಬರ್ 3ಅಲ್ಲಿ. ಎಲ್ಲ ಹಾಗಿದ್ರೆ ಸರ್ ಯೂನಿಟ್ ನಂಬರ್ 3ನೂ ಕೂಡ ಅರ್ಥ ಆಯ್ತು ಏನ್ ಕಲಿತೀವಂತ. ಯೂನಿಟ್ ನಂಬರ್ 4ಅಲ್ಲಿ ಏನಿದೆ ಸರ್, ಬನ್ನಿ ಯೂನಿಟ್ ನಂಬರ್ 4ಅಲ್ಲಿ ಏನಿದೆ ಅನ್ನೋ ಕಾನ್ಸೆಪ್ಟ್ ನೋಡೋಣ. ಯೂನಿಟ್ ನಂಬರ್ 4ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಏನೇನು ಅಂತಂತಂದ್ರೆ, ಈ ಪ್ರಾಡಕ್ಷನ್ ಏನ್ ಮಾಡಿದ್ರಲ್ಲವಾ ನೀವು, ಆ ಪ್ರಾಡಕ್ಷನ್ ಮಾರ್ಜಿನಲ್ ಥಿಯರಿಗಳು ಏನ್ ಹೇಳುತ್ತೆ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತಂದ್ರೆ, ಬೇಸಿಕಲಿ ಯೂನಿಟ್ ನಂಬರ್ 4 ಹೆಡ್ಡಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಥಿಯರೀಸ್ಗಳು ಏನೇನು ಅಂತ, ವಿತರಣೆಯ ಸಿದ್ಧಾಂತಗಳು ಯಾವುವು ಅಂತ. ಅದ್ರಲ್ಲಿ ಮಾರ್ಜಿನಲ್ ಥಿಯರಿ ಏನ್ ಹೇಳುತ್ತೆ, ರೆಂಟ್ ಥಿಯರಿ ಏನ್ ಹೇಳುತ್ತೆ ಆಯ್ತಾ. ಆಮೇಲೆ ಇನ್ನೊಂದು ಏನಂತ ಇರುತ್ತೆ, ರೆಂಟ್ ಥಿಯರಿ ಆದ್ಮೇಲೆ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಯೂನಿಟ್ ನಂಬರ್ 4ಅಲ್ಲಿ ಥರ್ಡ್ ಪಾಯಿಂಟು, ಜಸ್ಟ್ ಹಾಗೆ ಇರಿ ಒಂದು ನಿಮಿಷ. ಐ ಥಿಂಕ್ ಎಸ್, ಇದು ಪ್ರೈಸ್ ಅಲ್ವಾ. ಥಿಯರೀಸ್ ಆಫ್ ಎಕನಾಮಿಕ್ಸ್ ಅಲ್ಲಿ, ಪ್ರಿನ್ಸಿಪಲ್ಸ್ ಅಲ್ಲಿ, ಯೂನಿಟ್ ನಂಬರ್ 4ಅಲ್ಲಿ ಥಿಯರೀಸ್ಗಳ ಬಗ್ಗೆ ಹೇಳ್ತಾ ಇದೆ. ಯಾವ ಯಾವ ರೀತಿ ಥಿಯರೀಸ್ಗಳಿದೆ, ಯಾವ ಯಾವ ರೀತಿ ನೀವು ನೋಡ್ಬೇಕು ಅನ್ನುವಂಥದ್ದನ್ನ ಥಿಯರೀಸ್ಗಳ ಬಗ್ಗೆ ಹೇಳ್ತಾ ಇದೆ. ಸೊ ಅಲ್ಲಿ ಇದಿಷ್ಟಾದ್ಮೇಲೆ ಇಂಟ್ರೆಸ್ಟ್ ಏನ್ ಹೇಳುತ್ತೆ, ಪ್ರಾಫಿಟ್ ಏನ್ ಹೇಳುತ್ತೆ, ಇಂಥ ಕಾನ್ಸೆಪ್ಟ್ಸ್ಗಳನ್ನ ನೋಡ್ತಾ ಹೋಗ್ತೀರಾ. ಲಾಸ್ಟಿಗೆ ಥಿಯರೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಏನಿದೆ, ಐ ಥಿಂಕ್ ಇದು ಯೂನಿಟ್ ನಂಬರ್ 5 ಅಂತ ಅನ್ಕೊಳ್ತೀನಿ. ವೆಯ್ಟ್ ಮಾಡಿ. ಎಸ್, ಸ್ವಲ್ಪ ಮಿಸ್ ಆಗಿದೆ ಆಯ್ತಾ. ಓಕೆ, ವೆಲ್
ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ತಾ ಇತ್ತು. ಏನ್ ಗೊತ್ತಾ, ಯೂನಿಟ್ ನಂಬರ್ 4 ಅಲ್ಲ ಇದು, ಯೂನಿಟ್ ನಂಬರ್ ಇದು 4 ಅಲ್ಲ, ಇದು ಯೂನಿಟ್ ನಂಬರ್ 5. ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಯೂನಿಟ್ ನಂಬರ್ 4 ಇಲ್ಲಿದೆ, ಇದನ್ನ ಯೂನಿಟ್ ನಂಬರ್ 4 ಅಂತ ಕನ್ಸಿಡರ್ ಮಾಡಿ, ಆಯ್ತಾ. ಯೂನಿಟ್ ನಂಬರ್ 4 ಅಲ್ಲಿ ಏನಿದೆ ಅಂತ, ಯೂನಿಟ್ ನಂಬರ್ 4 ಈಗ ನಾನು ಸ್ಟಡಿ ಮಾಡ್ತಾ ಇರೋದು. ಯೂನಿಟ್ ನಂಬರ್ 3 ತನಕ ಅಂತ ತಿಳ್ಕೊಂಡ್ ಬಂದ್ರಲ್ಲ ಏನೇನಿದೆ ಅಂತ. ಯೂನಿಟ್ ನಂಬರ್ 4 ಅಲ್ಲಿ ಏನಿದೆ ಅಂತಂತಂದ್ರೆ, ಯಾವ ರೀತಿ ಕಾಂಪಿಟೇಷನ್ ನಡೆಯುತ್ತೆ, ಯಾವ ರೀತಿ ಎಕನಾಮಿಕಲ್ ಕಾಂಪಿಟೇಷನ್ ಇದೆ, ಏಕಸಾಮ್ಯತ್ವ ಅಂತ ಕರಿತೀವಿ, ಮಾನೋಪಲಿ ಅಂತಂದ್ರೆ ನಮ್ದೇ ನಡಿಬೇಕು ಅನ್ನುವಂಥದ್ದನ್ನ ಯಾವ ರೀತಿ ನಡೆಸ್ತಾರೆ, ಮಾನೋಪಲಿಸ್ಟಿಕ್ ಕಾಂಪಿಟೇಷನ್ ನ ದೇಶಗಳ ರೀತಿಯಲ್ಲಿ ಯಾವ ರೀತಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಒಲಿಗೋಪೋಲಿ ಯಾವ ರೀತಿ ನಡೀತಾ ಇದೆ, ಡ್ಯೂಪೋಲಿ ಯಾವ ರೀತಿ ನಡೀತಾ ಇದೆ ಅಂತ ಕಲಿತೀರಾ ಫಸ್ಟ್ ಪಾಯಿಂಟ್ ಅಲ್ಲಿ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ನ ಮಾಡಿಬಿಟ್ಟು ರೇಟ್ ನ ಡೌನ್ ಮಾಡಿ ಯಾವ ರೀತಿ ಸೇಲ್ಸ್ ನ ಮಾಡ್ತಾರೆ ಅನ್ನುವಂಥದ್ದನ್ನ ಸೆಕೆಂಡ್ ಪಾಯಿಂಟ್ ಅಲ್ಲಿ ಕಲಿತೀರಾ. ಥರ್ಡ್ ಪಾಯಿಂಟ್ ಏನಾದ್ರು ಹೋಗ್ತೀರಾ ಅಂತಂದ್ರೆ ಪ್ರೈಸಿಂಗ್ ಮತ್ತೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ಕಲಿತೀರಾ. ಅಂತಂದ್ರೆ ಎಷ್ಟು ಪ್ರೈಸ್ನ ಯಾವ್ದಕ್ಕೆ ಎಷ್ಟು ಪ್ರೈಸ್ನ ಇಡಬೇಕು ಅನ್ನುವಂಥದ್ದನ್ನ ಥರ್ಡ್ ಪಾಯಿಂಟ್ ಅಲ್ಲಿ ಕಲಿತೀರಾ. ಅದರಲ್ಲಿ ಸ್ಕಿಮ್ಮಿಂಗು, ಪೆನಿಟ್ರೇಷನ್ ಪ್ರೈಸಿಂಗ್ ಅಂತ ಕರಿತೀವಿ, ಇದೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ. ಪ್ರಾಡಕ್ಟ್ ಸೈಕಲ್ ಹೇಗಿರುತ್ತೆ, ಸೈಕ್ಲಿಂಗ್ ಎಲ್ಲ ಹೇಗಿರುತ್ತೆ, ಆ ಕಾನ್ಸೆಪ್ಟ್ ಅನ್ನು ಕಲಿತೀರಾ. ಇದು ಯೂನಿಟ್ ನಂಬರ್ 4 ನ ಪೇಜು. ಓಕೆ, ಯೂನಿಟ್ ನಂಬರ್ 5 ನ ಪೇಜು ಇಲ್ಲಿದೆ ಕಂಪ್ಲೀಟ್ ಆಗಿ. ಯೂನಿಟ್ ನಂಬರ್ 5 ನ ಪೇಜ್ ಅಲ್ಲಿ ನೀವು ಮೇನ್ಲಿ ಕಲಿಯೋದು ಏನಂತಂದ್ರೆ, 4 ಯೂನಿಟ್ ಅಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದ್ ಕಲ್ತ್ರಿ, ನೋಡಿದ್ರಿ ಕಂಪ್ಲೀಟ್ ಆಗಿ ಯಾವ್ಯಾವ ರೀತಿ ಪ್ರಾಡಕ್ಟ್ ನ ರೆಡಿ ಮಾಡ್ತೀವಿ ಅಂತ. ಈಗ 5ನೇ ಯೂನಿಟ್ ತಗೊಂಡಿದ್ ಪ್ರಾಡಕ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮಾರ್ಬೇಕಲ್ವಾ, ಅದಕ್ಕೋಸ್ಕರ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಥಿಯರಿಗಳನ್ನ ನೀವು ಫಾಲೋ ಮಾಡ್ತೀರಾ ಅನ್ನೋದನ್ನ 5ನೇ ಯೂನಿಟ್ ಅಲ್ಲಿ ಓದ್ತಾ ಹೋಗ್ತೀರಾ. ಈ ರೀತಿ ಇದ್ದಾಗ 5ನೇ ಯೂನಿಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಮಾರ್ಜಿನಲ್ ಪ್ರಾಡಕ್ಟಿವಿಟಿ ಥಿಯರಿ, ಮಾರ್ಜಿನಲ್ ಆಗಿ ಪ್ರಾಡಕ್ಟಿವಿಟಿ ಯಾವ ರೀತಿ, ಮಾರ್ಜಿನ್ ಒಂದು ರೇಟ್ ನ ಇಟ್ಟು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ರೆಂಟಲ್ ಆಗಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. ಅದಾದ್ಮೇಲೆ ವೇಟ್ ಅಂತ ಒಂದು ವೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಇದು ಬೈ ಮಿಸ್ಟೇಕ್ ಆಗಿದೆ, ವೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ವೇಜ್ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಇದನ್ನ ನೀವು ಮಾರಾಟ ಮಾಡ್ತೀರಾ, ಇಂಟ್ರೆಸ್ಟ್ ಯಾವ ರೀತಿ ಇದೆ, ಪ್ರಾಫಿಟ್ ಯಾವ ರೀತಿ ಇದೆ, ಈ ಕಾನ್ಸೆಪ್ಟ್ಸ್ ಗಳನ್ನ 5th ಯೂನಿಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಬೈ ಮಿಸ್ಟೇಕ್ಲಿ 6th ಆಗಿದೆ, ಇದನ್ನ 5th ಮಾಡ್ಕೊಳ್ಳಿ. 5th ಯೂನಿಟ್ ಅಲ್ಲಿ ಕಾನ್ಸೆಪ್ಟ್ಸ್ ಅನ್ನ ಕಲಿತಾ ಹೋಗ್ತೀರಾ. ಓಕೆ, ಇದಿಷ್ಟು ನಿಮಗಿರುವಂತ ಕಾನ್ಸೆಪ್ಟ್. ಒಂದ್ ರೌಂಡ್ ಕ್ವಿಕ್ ರಿವಿಷನ್ ಮಾಡ್ಕೊಂಡ್ ಬೇಡ ಯಾವ್ಯಾವ ಯೂನಿಟ್ ಏನೇನ್ ಹೇಳುತ್ತೆ ಅಂತ. ಈ ರೀತಿ ಇದ್ದಾಗ ನಿಮಗೆ ಈಗ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತೇನೆ, ಇಲ್ಲಿ ಮೇಲಿನ ಕಾನ್ಸೆಪ್ಟ್ಸ್ ಗಳೆಲ್ಲ. ಓಕೆ, ಈ ರೀತಿ ಇದ್ದಾಗ ಫಸ್ಟ್ ಬೇಸಿಕಲ್ ಆಗಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ಗಳು ಈಗ ನಿಮಗೆ ಅರ್ಥ ಆಗಿದೆ, ಆಯ್ತಾ. ಫಸ್ಟ್ ಈಗ ನೋಡಿದಾಗ ತುಂಬಾ ಜಾಸ್ತಿ ಅನ್ನಿತ್ತು, ಈಗ ಕಂಪ್ಲೀಟ್ ಒಂದ್ಸಲ ಅರ್ಥ ಮಾಡ್ಕೊಂಡಿದ್ಮೇಲೆ ಸಿಲೆಬಸ್ ಕಾಪಿ ಇಟ್ಕೊಂಡೆ ನಾನು ಹೇಳ್ಬಿಡ್ತೀನಿ. ಫಸ್ಟ್ನೇ ಕಾನ್ಸೆಪ್ಟ್ ಅಲ್ಲಿ ನೀವೇನ್ ಕಲಿತೀರಾ, ಜಸ್ಟ್ ಇಂಟ್ರೊಡಕ್ಷನ್, ಏನು ಎಲ್ಲ ಯಾವ್ದು ಕೆಳಗಡೆ ಓದು ಅಂತ ಎಲ್ಲ ಡೆಫಿನೇಷನ್ಸ್ ನ ಕಲಿತಾ ಬರ್ತೀರಾ. ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ನೀವೇನಾದ್ರೂ ಓದ್ಬೇಕಾದ್ರೆ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಲ್ಲಿ ಕನ್ಸಪ್ಷನ್ ಅಂದ್ರೇನು, ಸರ್ಪ್ಲಸ್ ಅಂದ್ರೇನು, ಪ್ರಾಪರ್ಟೀಸ್ ಏನ್ ಕನ್ಸ್ಯೂಮರ್ ಡಿಮ್ಯಾಂಡ್ ಏನ್ ಮಾಡ್ತಾ ಇದೆಯಲ್ಲ ಅಂತ ಕಲಿತೀರಾ. ಯೂನಿಟ್ 3 ಅಂತ ಬಂತು ಅಂತಂದ್ರೆ ಪ್ರೊಡಕ್ಷನ್ ಬಗ್ಗೆ ಕಲಿತೀರಾ, ಯಾವ ರೀತಿ ಪ್ರೊಡಕ್ಷನ್ ಆಗ್ತಾ ಇದೆ ಏನು ಅಂತ ಕಲಿತೀರಾ. ಯೂನಿಟ್ 4 ಏನಾದ್ರು ಬಂದ್ರೆ ಥಿಯರೀಸ್ ಗಳ ಬಗ್ಗೆ ಕಲಿತೀರಾ. ಯೂನಿಟ್ 5 ಏನಾದ್ರು ಬಂತು ಅಂತಂದ್ರೆ ಅದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಏನು ಅಂತ ಕಲಿತೀರಾ. ಮತ್ತೊಂದ್ಸಲ ಇಲ್ಲೇ ನೋಡ್ತಾ ಹೋಗೋಣ. ಯೂನಿಟ್ ನಂಬರ್ 1 ಅಲ್ಲಿ ಎಕನಾಮಿಕ್ಸ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಕಲ್ತಿದ್ದೀರಾ. ಯೂನಿಟ್ ನಂಬರ್ 2 ದಲ್ಲಿ ಎಕನಾಮಿಕ್ಸ್ ಅಂದ್ರೆ ಏನು, ಕನ್ಸ್ಯೂಮರ್ ಅಂದ್ರೆ ಏನು, ಲಾ ಆಫ್ ಡಿಮ್ಯಾಂಡ್ ಏನು, ಇಂಥ ಕಾನ್ಸೆಪ್ಟ್ಸ್ ಗಳು. ಎಕನಾಮಿಕ್ ಯೂನಿಟ್ ನಂಬರ್ 3 ಅಲ್ಲಿ ಅದೇ ಪ್ರೊಡಕ್ಷನ್ ಬಗ್ಗೆ ಕಲಿತಾ ಇದ್ದೀರಾ. ಇಲ್ಲಿ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂತ ಏನಾಗಿದೆ, ಅದು ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅನ್ನೋದಕ್ಕಿಂತ ಇಲ್ಲಿ ಮೇನ್ ಡೆಫಿನೇಷನ್ ಏನು ಅಂತಂತಂದ್ರೆ ಪ್ರೊಡಕ್ಷನ್ ಅಂತ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಅಂತಂದ್ರೆ ಉತ್ಪಾದನೆ ಅಂತ, ಆಯ್ತಾ. ಪ್ರೊಡಕ್ಷನ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ ಉತ್ಪಾದನೆ ಅಂತ ಏನಿದೆ ಅದನ್ನ ಕಲಿತಾ ಹೋಗ್ತೀರಾ ಯೂನಿಟ್ ನಂಬರ್ 3 ಅಲ್ಲಿ. ಒಬ್ವಿಯಸ್ಲಿ ಉತ್ಪಾದನೆ ಅಂದ್ರೆ ಏನು ಅಂತ ನಾನು ಹೇಳಿದೆ, ಒಂದು ವಸ್ತುನ ತಯಾರಿಸುವಂತದ್ದು, ಪ್ರತಿಯೊಂದು ವಸ್ತುನ ತಯಾರಿಸಬೇಕು ಅಂತ. ಆ ತಯಾರಿಸುವಂತ ಫಂಕ್ಷನ್ಸ್ ಗಳೇನು, ಅದರ ಪ್ರಾಪರ್ಟೀಸ್ಗಳಿರುತ್ತೆ, ವೇರಿಯಬಲ್ಸ್ಗಳು, ಸ್ಕೇಲ್ಸ್ ಯಾಕೆ ತಗೊಳ್ತಾರೆ, ಲ್ಯಾಂಡು, ಲೇಬರ್, ಇದನ್ನೆಲ್ಲ ಯಾವ ರೀತಿ ತಗೊಳ್ತಾರೆ ಅಂತ ನೋಡ್ತೀರಾ. ಆಮೇಲೆ ಯೂನಿಟ್ ನಂಬರ್ 4 ಏನಾದ್ರು ಎಂಟ್ರಿ ಕೊಟ್ರೆ ಯೂನಿಟ್ ನಂಬರ್ 4 ಅಲ್ಲಿ ಮಾರ್ಕೆಟ್ಸ್ ಬಗ್ಗೆ ಕಲಿತೀರಾ. ಆಕ್ಚುಯಲ್ ಆಗಿ ಇಲ್ಲಿ ಹೆಡ್ಡಿಂಗ್ಸ್ ಅಲ್ಲಿ ನಿಮ್ಮ ಸಿಲೆಬಸ್ ಕಾಪಿ ನೋಡಿದ್ರೆ ಮಾರ್ಕೆಟ್ ಅಂತ ಬರ್ಕೊಳ್ಳಿ, ಇಲ್ಲಿ ಇದೇ ಇದರಲ್ಲಿ ಮಾರುಕಟ್ಟೆ ಅಂತ ಬರ್ಕೊಳ್ಳಿ, ಆಯ್ತಾ. ಸಿಲೆಬಸ್ ಕಾಪಿ ಯಾವಾಗ್ಲೂ ಪಕ್ಕದಲ್ಲಿ ಹಿಡ್ಕೊಂಡೇ ಓದ್ತಾ ಇರ್ಬೇಕು, ಅವಾಗಲೇ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಯಾವ ತೀರ ಇದೆ, ಮೊನೋಪಲಿ ಯಾವ ತರ ಮೇಂಟೈನ್ ಮಾಡ್ತಾರೆ, ಆಮೇಲೆ ಮಾರ್ಕೆಟ್ ಅಲ್ಲಿ ಸೊ ಅದಾದ್ಮೇಲೆ ಡಿಸ್ಕ್ರಿಮಿನೇಷನ್ ಯಾವ ತರ ಮಾಡ್ತಾರೆ, ಪ್ರೈಸಿಂಗ್ ಯಾವ ತರ ಇಡ್ತಾರೆ, ಈ ಕಾನ್ಸೆಪ್ಟ್ಸ್ ಗಳನ್ನ ಯೂನಿಟ್ ನಂಬರ್ 4 ಅಲ್ಲಿ ಕಲಿತೀರಾ. ಆಮೇಲೆ ಯೂನಿಟ್ ನಂಬರ್ 5 ಏನಾದ್ರು ಬಂದ್ರೆ ಥಿಯರೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕಲಿತೀರಾ. ಥಿಯರೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿದೆ, ಮಾರ್ಕೆಟ್ ಅಲ್ಲಿ ಏನ್ ಮಾರ್ಬೇಕಲ್ವಾ ಅದನ್ನ ಯಾವ್ಯಾವ ರೀತಿ ಮಾರ್ತೀರಾ, ಅದರಲ್ಲಿ ಒಂದು ಮಾರ್ಜಿನಲ್ ಥಿಯರಿ, ರೆಂಟು, ವೇಜು, ಇಂಟ್ರೆಸ್ಟ್, ಪ್ರಾಫಿಟ್ ಬಗ್ಗೆ ಕಲಿತೀರಾ. ಇದಿಷ್ಟೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಸೊ ಸರ್, ನೀವು ಹೇಳುವಂತ ವಿಡಿಯೋಸ್ಗಳು ಎಲ್ಲ ಅರ್ಥ ಆಗುತ್ತೆ, ಕಂಪ್ಲೀಟ್ ಆಗಿ ವಿಡಿಯೋಸ್ ಕೊಡಿ ನಮ್ಗೆ ಅಂತಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ತಂದಿದೀವಿ. ಯಾವುದೇ ಒಂದು ಪಾಯಿಂಟು ಕೂಡ ಬಿಡದ ಹಾಗೆ ನೋಡಿ, ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟು, ಇಲ್ಲಿ ಬರೀ ನಿಮಗೆ ಲಾ ಸಬ್ಜೆಕ್ಟ್ಸ್ಗಳೇ ಅಂತಲ್ಲ, ಲಾ ಸಬ್ಜೆಕ್ಟ್ಸ್ಗಳ ಜೊತೆ ನಿಮ್ಮ BA, BCom, LLB ಅಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳು ನಾನು ಶೋ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟಿಗೂ ಕೋಚಿಂಗ್ ಇದೆ ನಮ್ಮಲ್ಲಿ, ಎಲ್ಲದೂ ಕೂಡ ಪೇಯ್ಡ್ ಕೋರ್ಸ್ ಇದೆ. 100% ವಿಡಿಯೋಸ್ಗಳನ್ನ ನಾವು ಕೊಡೋದಕ್ಕಿಂತ ನಿಮಗೆ ಕೊಟ್ಟಿರುವಂಥದ್ದು ಕೇವಲ ನೀವು ನೋಡ್ತಾ ಇರುವಂಥದ್ದು ಡೆಮೋ ಅಷ್ಟೇ.
ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆಯಾ ಸರ್? ಹೌದು, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಬ್ಜೆಕ್ಟ್ ಇದೆ. ಹೇಗೆ ಜಾಯ್ನ್ ಆಗಬೇಕು, ಯಾವ ರೀತಿ ತಗೋಬೇಕು, ಕಂಪ್ಲೀಟ್ ವಿಡಿಯೋಸ್, ನೋಟ್ಸ್ ಎಲ್ಲ ಕಂಪ್ಲೀಟ್, ನಮ್ಮ ಗೈಡೆನ್ಸ್, ಆನ್ಲೈನ್ ಕ್ಲಾಸಸ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಹೇಳ್ತೇವೆ. ಜಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನೋಡ್ಬಿಡಿ. ಇದೆಲ್ಲ ಲಾಸ್ಟ್ ಸಬ್ಜೆಕ್ಟ್, ನೀವು ಮುಂದಿನ ಸೆಮಿಸ್ಟ್ರಿಗೆ ಬರುವಂಥವು ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಇದೆ. 100% ನಿಮಗೆ ಬರುವಂಥ 50 ಸಬ್ಜೆಕ್ಟ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಆಯ್ತಾ? 5 ಇಯರ್ LLB ಅವರಿಗೆ, BCom BLLB ಕಂಪ್ಲೀಟ್ ಅವರಿಗೆ. ಈ ಪೋಸ್ಟ್ ಅಂತೂ ನೀವು ನೋಡೇ ಇರ್ತೀರಾ. ನಮ್ಮ ಕಾನೂನು LLB ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಇದು ನಮ್ಮ ಅಕಾಡೆಮಿ ಕಡೆಯಿಂದ ಈ ರೀತಿ ಪೋಸ್ಟ್ಗಳನ್ನು ಕೂಡ ನೋಡಿರ್ತೀರಾ. ಸೊ ನಿಮಗೆ ರೀಚ್ ಆಗಲಿ ಅಂತೇಳಿ ಪೋಸ್ಟ್ಗಳನ್ನು ಕೂಡ ನಾವು ಹಾಕ್ತಾ ಇರ್ತೀವಿ. ಸರ್ ಯಾವ್ಯಾವ ಸೆಮಿಸ್ಟರ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಸೆಮಿಸ್ಟರ್ ಇದೆ. ಬೇಸಿಕಲಿ ಫಸ್ಟ್ ಸೆಮಿಸ್ಟರ್ ಅವರಿಗೆ ಹೇಳುವಂಥದ್ದು ನಾನು ಏನು ಅಂತಂದ್ರೆ ಅವರಿಗೆ ತುಂಬಾ ಲಾಟ್ಸ್ ಆಫ್ ಡೌಟ್ಸ್ ಇರುತ್ತೆ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಕನ್ನಡ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಎರಡು ಮೀಡಿಯಂನವರಿಗೆ ಇಡೀ ಸಬ್ಜೆಕ್ಟ್ ಪ್ಯಾಕೇಜ್ನೇ ಕೊಡ್ತಾ ಇದೀವಿ. ಸರ್ ಅದು ಬಿಟ್ಟು ಬೇರೆ ಸೆಮಿಸ್ಟ್ರಿಗೆ ಇಲ್ವಾ? ಎಲ್ಲಾ ಸೆಮಿಸ್ಟ್ರಿಗೆ ಇದೆ. ಸೆಕೆಂಡ್ ಸೆಮ್ನವರಿಗಿದೆ, ಥರ್ಡ್ ಸೆಮ್ಮು, 4th ಸೆಮ್ಮು, 5th ಸೆಮ್ಮು, 6th, 7th, 8th, 9th, 10th. ಆಮೇಲೆ BCom LLB ಅವ್ರು ಕೇಳ್ತಾರೆ. BCom LLB ಫಸ್ಟ್ ಇಂದ ಹಿಡಿದು 4th ತನಕ 5th, 6th, 7th, 8th, 9th, 10th ಎಲ್ಲಾ ಸೆಮ್ನವರಿಗಿದೆ. ಆಯ್ತಾ? ಕಂಪ್ಲೀಟ್ ಆಗಿ A to Z. ಸರ್ ಹಾಗಿದ್ದಲ್ಲಿ ಜಾಯ್ನ್ ಆಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಏನ್ ಸರ್ ಏನೇನು ಫೆಸಿಲಿಟಿ ಇದೆ ಸರ್? ಯಾಕಂದ್ರೆ ನೀವು ಮಾಡುವಂತ ವಿಡಿಯೋಸ್ಗಳು ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಆರಾಮಾಗಿ ನಾನು LLB ಪಾಸ್ ಆಗ್ತೀನಿ ಅಂತ ಫೀಲ್ ಬರ್ತಾ ಇದೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. ಲಾ ಸಬ್ಜೆಕ್ಟ್ ಅಂತ ಫೀಲೇ ಆಗ್ತಾ ಇಲ್ಲ ನಮಗೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ನೀವು ನಮ್ಮ ಈ 10 ಪಾಯಿಂಟ್ ಕೊಟ್ಟಿರುವಂತ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ನ ತೆಗೆದುಕೊಳ್ಬೇಕು. ಫಸ್ಟ್ ಬೇಸಿಕಲಿ ನಾನು ಹೇಳೇ ಬಿಡ್ತೇನೆ. ಇದ್ರದ್ದೊಂದು ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ, 100% ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ಆಯ್ತಾ? ಸೊ ಏನ್ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರತಿ ಪೇಜ್ ಅಲ್ಲಂತೂ ನಂಬರ್ ಕೊಟ್ಟಿದೀವಲ್ವಾ, ಒಂದು ಕಾಲ್ ಮಾಡ್ಕೊಳ್ಳಿ. ಎನಿಹೌ ಸರ್ ಏನೇನ್ ಫೆಸಿಲಿಟಿ ಕೊಡ್ತೀರಾ ನಾನು ಜಾಯ್ನ್ ಆದೆ ಅಂತಂದ್ರೆ? ಒಬ್ವಿಯಸ್ಲಿ ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಕೊಡ್ತೀವಿ, ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ. ಆಯ್ತಾ? ಅಂದ್ರೆ ನೀವು ನೋಡ್ತಾ ಇರೋದಕ್ಕೆ ಜಸ್ಟ್ ಒಂದೆರಡು ವಿಡಿಯೋ ಇಂಟ್ರೊಡಕ್ಷನ್, ಒಂದು 5% ಅಷ್ಟೇ ನೋಡ್ತಾ ಇರೋದು ನೀವು. ಆದ್ರೆ ಈ ತರ 100% ವಿಡಿಯೋ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಬಿಡದ ಹಾಗೆ 5 ಯೂನಿಟ್ಗಳು 100% ಸಿಲೆಬಸ್ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನೋಡ್ತಾ ಇದ್ದೀರಾ ಆ ತರ 100% ಎಲ್ಲಾ ಸಿಲೆಬಸ್ನ ಕೊಡ್ತೀವಿ. ಚಾಲೆಂಜ್ ಮಾಡ್ತೀವಿ, ನೀವು ಪಕ್ಕದಲ್ಲಿ ಸಿಲೆಬಸ್ ಕಾಪಿನ ಹಿಡ್ಕೊಂಡು ಮ್ಯಾಚ್ ಮಾಡಿ, ಒಂದು ಸಿಲೆಬಸ್ ಪಾಯಿಂಟು ಕೂಡ ಮಿಸ್ ಆಗಿರಲ್ಲ, ಆ ರೀತಿ ಕ್ಲಾಸಸ್ಗಳನ್ನ ಕೊಡ್ತೀವಿ. 100% ಕ್ಲಾಸಸ್ಗಳನ್ನ ನಾನೇ ಮಾಡಿರ್ತೀನಿ. ಓಕೆ, ಇದು ಕೂಡ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್, ನಿಮ್ಮ ಎಕ್ಸಾಮ್ ಟೈಮ್ ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ, ಟೈಮ್ ಕಡಿಮೆ ಇದೆ, ಅದಕ್ಕೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟು ಅದನ್ನ ಸಾಲ್ವ್ ಮಾಡಿ ಅದಕ್ಕೆ ವಿಡಿಯೋಸ್ಗಳನ್ನ ಕೊಟ್ಟು, ಇದೆಲ್ಲ ಕೊಡೋದಲ್ದೇನೆ ನಿಮಗೆ ಏನೇ ಡೌಟ್ಸ್ ಬಂದ್ರು ಕೂಡ ಡೈರೆಕ್ಟ್ ಆಗಿ ನಾನೇ ನಿಮ್ ಜೊತೆ ಮಾತಾಡ್ತೀನಿ. ಪೇಟ್ ತಗೊಂಡಾಗ ನನ್ನ ಜೊತೆ ನೀವು ಡೈರೆಕ್ಟ್ ಆಗಿ ಮಾತಾಡಬಹುದು. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ನೀವು ಏನೇ ಇದ್ರು ಕೇಳ್ಕೋಬಹುದು. ಸರ್ ಇದೆಲ್ಲ ಆಯ್ತು, ನೋಟ್ಸ್ಗಳು ಬೇಕು ಅಂತ ಹೇಳ್ತಾರಲ್ಲ, ಬುಕ್ಸ್ಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ಹೌದು, ನೋಟ್ಸ್ಗಳನ್ನು ಕೊಡ್ತೀವಿ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಮಲ್ಲೂ ಕೊಡ್ತೀವಿ. ಸರ್ ಏನಾದರೂ ಡೌಟ್ಸ್ಗಳು ಬಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ತಗೊಳ್ತಿರೋ? ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದೆ ಅಲ್ವಾ ನಿಮಗೆ? ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ವೀಕ್ಲಿ ಒನ್ಸ್ ಟ್ವೈಸ್ ಕ್ಲಾಸಸ್ ಇರುತ್ತೆ. ಡೌಟ್ ಸೆಷನ್ ಕ್ಲಾಸಸ್ಗಳನ್ನು ತಗೊಳ್ತಾನೆ ಇರ್ತೀವಿ. ರೆಗ್ಯುಲರ್ ಕ್ಲಾಸಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸಸ್ಗಳು. ಯಾರ್ಯಾರು ಅಟೆಂಡ್ ಆಗಲ್ಲ ಸರ್, ನಾನು ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಳ್ತೀನಿ, ನನಗೆ ಫ್ರೀ ಅಂತಂದಾಗ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಯಾರ್ಯಾರು ಅಟೆಂಡ್ ಆಗಲ್ಲ ಅವರಿಗೂ ಕೂಡ. ಆಮೇಲೆ ನಮ್ಮ ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ 24x7 ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಕೊಡುವಂತ ಇಂಟರ್ನ್ಶಿಪ್ ಆಗ್ಬಹುದು, ಸಣ್ಣ ಪುಟ್ಟ ಸೆಮಿನಾರು, ಅಸೈನ್ಮೆಂಟ್ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಬ್ಯಾಕ್ ಎಂಡ್ ವರ್ಕ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಿಮ್ದು ಯಾವ್ದಾದ್ರು ಪರ್ಸನಲ್ ಕೇಸಸ್ಗಳಿದೆಯಾ, ಇಶ್ಯೂಸ್ಗಳಿದೆಯಾ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದಾದ್ರು, ಸೊ ಅವರಿಗೂ ಕೂಡ ನಮ್ಮ ಬ್ಯಾಕ್ ಎಂಡ್ ಆಸ್ ಎ ಸ್ಟೂಡೆಂಟ್ ಆಗಿ ಸಪೋರ್ಟ್ ಇರುತ್ತೆ. ಆಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಇದೆಯಾ ಸರ್? ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸರ್, ಇಂಗ್ಲಿಷ್ ಮೀಡಿಯಂನವ್ರಿಗೆ ಜಾಸ್ತಿ ಇದೆ ಹೇಳ್ತಾರೆ. ಸೊ ಬೇಸಿಕಲಿ ಕನ್ನಡ ಮೀಡಿಯಂನವರಿಗೂ ಸಪೋರ್ಟ್ ಆಗಲಿ ಅನ್ನುವಂಥದ್ದೇ ನಮ್ಮ ಸ್ಟಾರ್ಟ್ಅಪ್ ಇದು. ಅವ್ರಿಗೂ ಇದೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಕೂಡ ಇದೆ. ಹೇಗಿದ್ರು ನೋಡ್ತಾ ಇದ್ರೆ ನಮ್ಮ ವಿಡಿಯೋಸ್ ಹೇಗಿರುತ್ತೆ, ಹೇಗೆ ಅರ್ಥ ಆಗ್ತಾ ಇದೆ, ಸಿಂಪಲ್ ಆಗಿ ಲಾಜಿಕ್ ಆಗಿ ಹೇಗೆ ಹೇಳ್ತೀವಿ ಅಂತ. ಸೊ ಆ ರೀತಿನ ನೀವು ಕಂಪ್ಲೀಟ್ ಆಗಿ 100% ತಗೋಬಹುದು. ಜಸ್ಟ್ 1 ಸೆಮಿಸ್ಟರ್ ಜಾಯ್ನ್ ಆಗಿ ನಿಮಗೆ 10 ಸೆಮಿಸ್ಟರ್ ತನಕನೂ ಕೂಡ ನಮ್ಮ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಇದಿಷ್ಟು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿ. ಎಲ್ಲದನ್ನು ಪಡ್ಕೋಬೇಕಂದ್ರೆ ಒಂದೇ ಒಂದು ಪ್ಯಾಕೇಜ್ ತಗೋಬೇಕು. ಆ ಪ್ಯಾಕೇಜ್ ತಗೋಬೇಕಂದ್ರೆ ನೀವು ಮಾಡಬೇಕಾಗಿರೋದೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪೇಜಲ್ಲೂ ಕೊಟ್ಟಿರುವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎನಿಹೌ ಸರ್, ಅದೊಂದು ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಎಲ್ಲಾದ್ರೂ ನಾನು ಕನೆಕ್ಟ್ ಆಗ್ಬೋದಾ ನಿಮಗೆ ಅಂತಂದ್ರೆ, ಕಾಂಟ್ಯಾಕ್ಟ್ ನಂಬರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಏನಾದರೂ ಡೌಟ್ ಇದೆಯಾ ಸಣ್ಣ ಪುಟ್ಟ, ಕಾಲ್ ಮಾಡಿ ಕೇಳಿ, ಸರ್ ಹೀಗಿದೆ ಏನ್ ಮಾಡ್ಬೋದು ಅಂತ ಕೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಯ್ತಾ? ಡೈರೆಕ್ಟ್ ನನ್ನ ಜೊತೆ ಮಾತಾಡ್ಬೇಕಾ? ನನ್ನ ಜೊತೆನೂ ಮಾತಾಡ್ಬೋದು. ಡೈರೆಕ್ಟ್ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ತೀರಾ. ಆಯ್ತಾ? ಏನೇ ಇರಲಿ, ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ಹೇಗೆ ಬರೀಬೇಕು, ಭಯ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ವಾಟ್ಸ್ಆಪ್ ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್ಬುಕ್ ಮಾಡಿ, ವೆಬ್ಸೈಟ್ ಮಾಡಿ. ನಮ್ದು ಓನ್ ಆ್ಯಪ್ ಇದೆ ಪ್ಲೇಸ್ಟೋರ್, ವಿಂಡೋಸ್ ಅಲ್ಲಿ. ಎಲ್ಲಾ ಕಡೆನೂ ಕೂಡ ನಾವು ಸಿಕ್ಕೇ ಸಿಗ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ LLB ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದಿರ್ತೀರಾ, ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತೀರಾ, ಸ್ವಲ್ಪ ಡೌಟ್ಸ್ಗಳಿರುತ್ತೆ. ಎಲ್ಲರೂ ಅವರವರು ಕಾಮರ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದು 5 ಇಯರ್ LLBನ ಜಾಯ್ನ್ ಆಗಿರ್ತೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಒಂದು ಸೆಮಿಸ್ಟರ್ ಎಲ್ಲ ಪಾಸ್ ಆಗ್ಬಿಡಿ, ಸ್ಟಾರ್ಟಿಂಗ್ ಸೆಮಿಸ್ಟ್ರು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅವಶ್ಯಕತೆನೂ ಕೂಡ ನಿಮಗೆ ಬೀಳಲ್ಲ. ಸರ್ ಈಗ ನೀವೇನೋ ಹೇಳಿದ್ರಿ ಇಷ್ಟೆಲ್ಲ ಆಯ್ತು, ಆದ್ರೆ ನಾವೇನಾದ್ರೂ ಸ್ವಲ್ಪ ಡೆಮೋ ನೋಡ್ಬೋದಾ ಸರ್? ಏನಾದ್ರು ಅವೈಲಬಿಲಿಟಿ ಇದೆ ಅಂತಂತಂದ್ರೆ, ಈಗ ನಾನು ನಿಮಗೆ ತೋರಿಸುವಂತಹ ವಿಷಯಗಳು ಏನು ಅಂತಂತಂದ್ರೆ, ಈಗ ನಾನು ಒಂದು ಯೂನಿಟ್ ಎಲ್ಲೆಲ್ಲಿದ್ದಾವೆ, ವಿಡಿಯೋಸ್ಗಳು ಎಲ್ಲೆಲ್ಲಿದ್ದಾವೆ, ಸೊ ಅದಷ್ಟಲ್ದೇನೆ
ನೋಟ್ಸ್ಗಳ ಒಂದು ಡೆಮೋನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಯಾವ ರೀತಿ ಕೊಡ್ತೀವಿ ಅಂತ ತೋರಿಸ್ತೀನಿ. ಆನ್ಲೈನ್ ಕ್ಲಾಸಸ್ಗಳನ್ನು ಹೇಗೆ ತಗೊಳ್ತೀವಿ ಅಂತ ತೋರಿಸ್ತೀನಿ. ಅದಾದ್ಮೇಲೆ ನೀವು ಹೇಗೆ ಜಾಯಿನ್ ಆಗ್ಬೇಕನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್ ನೀವೇನ್ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ಡೆಮೋಗಳನ್ನ ನಾನು ನಿಮಗೆ ತೋರಿಸ್ಬೇಕು. ನೋಡಿ, ವಿಡಿಯೋಸ್ ಡೆಮೋಗಳು ಏನಾದ್ರು ನೋಡ್ತೀರಾ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಡೆಮೋಗಳು ನಾನು ಇದು ಅಂತದೊಂದು ತೋರಿಸ್ತೇನೆ ನಾನು ನಿಮಗೆ. ಜಸ್ಟ್ ಹಾಗೆ ಇರಿ. ಇಲ್ಲಿದೆ ನೋಡಿ. ಲಾಸ್ಟ್ ಎಲ್ಲ ನಾನು ಇದು ಮಾಡಿದ್ಬಿಡಿ. ಇಲ್ಲಿ ನೋಡಿ, ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್ಗಳನ್ನ ಅಷ್ಟೇ ತೋರಿಸ್ತಾ ಇರೋದು. ನಮ್ಮ ಹತ್ರ ಕಂಪ್ಲೀಟ್ ಆಗಿ ರೆಡಿ ಇದೆ ನಿಮ್ಮ ಸಬ್ಜೆಕ್ಟು, ಎಲ್ಲ ಸಬ್ಜೆಕ್ಟು. ನನಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇಲ್ಲ. ಯಾವುದೋ ಬೇಸಿಕ್ ಆಗಿ ಯಾವ್ದು ನನ್ನ ಹತ್ರ ಫ್ರಂಟ್ ಪೇಜಲ್ಲಿ ಸ್ಟಾರ್ಟಿಂಗು ABC ಇಂದ ಓಪನ್ ಆಗ್ತಾ ಇದೆ ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮೋರ್ ದ್ಯಾನ್ 70 ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ರೆಡಿ ಇದೆ. ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ರೆ ಅದೇ ರೀತಿ ಆರಾಮಾಗಿ ತಗೊಳ್ಳಿ. ಒಂದು 8 to 10 hours ಅಲ್ಲಿ ಸಿಲೆಬಸ್ಸೇ ಕಂಪ್ಲೀಟ್ ಆಗಿ ಹೋಗುತ್ತೆ. ಕಾಲೇಜಿಗೆ ಹೋದ್ರಾ, ಬಿಟ್ರಾ, ಸರಿಯಾಗಿ ಓದಿದ್ರಾ ಇಲ್ಲ, ಅದು ಸೆಕೆಂಡ್ರಿ. ಈ ರೀತಿ ಆರಾಮಾಗಿ ತಗೊಳ್ಳಿ. ವಿಡಿಯೋಸ್ ಅಂತೂ ಈ ರೀತಿ ಸಿಕ್ತಲ್ವಾ ಸರ್? ಫೋಲ್ಡರ್ ವೈಸ್ ತರ ಏನಾದ್ರು ಕೊಡ್ತೀರಾ ಅಂದ್ರೆ ಈ ತರ ಯೂನಿಟ್ ವೈಸ್ ಕೊಡ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೇ ತೋರಿಸ್ತಾರೆ. ನೀವೆಲ್ಲ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳು ಡೆಮೋ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಸರ್. ಯಾವ್ದಾದ್ರು ಒಂದೆರಡು ನೋಟ್ಸ್ ತೋರಿಸಿ ನಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ನೋಟ್ಸ್ಗಳು ಪರ್ಟಿಕ್ಯುಲರ್ ಆಗಿ KSLU ಅಂತಾನೆ ಪರ್ಟಿಕ್ಯುಲರ್ ಆಗಿ ನೋಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ನೋಡಿ, ಒಂದು ಕ್ವಶನ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ಆನ್ಸರ್ ಕೊಟ್ಟಿರ್ತೀವಿ. ಸರ್ ಕನ್ನಡ ಮೀಡಿಯಂನವ್ರು ಸರ್, ನಮಗೆ ಕನ್ನಡ ಮೀಡಿಯಂನವರಿಗಿಲ್ವಾ? ಕನ್ನಡ ಮೀಡಿಯಂನವರಿಗೂ ಇದೇ ತರ ಕಲರ್ಫುಲ್ ಆಗಿ ಅರ್ಥ ಆಗೋ ರೀತಿ ವಿಡಿಯೋ ಸಮೇತ ನಮ್ಮ ಕನ್ಸಲ್ಟೆನ್ಸಿ, ನಾನೇ ಡೈರೆಕ್ಟ್ ಆಗಿ ಮಾತಾಡ್ತಾ, ಡೌಟ್ ಬಂದ್ರೆ ಫೋನ್ ತಗೊಳ್ತಾ ಪ್ರತಿ ನೋಟ್ಸನ್ನು ಅರ್ಥ ಮಾಡಿಸ್ತಾ ನಾನೇ ಜೊತೆಲಿರ್ತೀನಿ. ಆಮೇಲೆ ಪಿಕ್ಚರಲೈಸೇಷನ್ ನೋಟ್ಸ್ಗಳಿರ್ತಾವೆ ನಮ್ಮವು, ಡ್ರಾಯಿಂಗ್ ಹಾಕಿ ಗ್ರಾಫಿಕ್ಸ್ ಹಾಕಿ ನಿಮಗೆ ಅರ್ಥ ಆಗೋ ರೀತಿ, ಈ ಸ್ಕೂಲಲ್ಲಿ ಅರ್ಥ ಆಗೋ ರೀತಿ ನಾವು ಅರ್ಥ ಮಾಡಿಸುವಂತ ಪ್ರಯತ್ನ ಪಡ್ತಾ ಇರ್ತೀವಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟಿಗೆ ಇಷ್ಟು ಅಂತ ಫಸ್ಟಿಗೆ ಕೊಟ್ಬಿಡ್ತೀವಿ. ಈ ತರ ನೋಡಿ, ಒಂದೊಂದು ಯೂನಿಟಿಗೆ ಇಷ್ಟು, ಯೂನಿಟ್ 1ಗೆ ಇಷ್ಟು 4 ಕ್ವಶನ್ ಓದಿ ಸಾಕು, ಯೂನಿಟ್ 2ಗೆ 4 ಕ್ವಶನ್ ಓದಿ, ಯೂನಿಟ್ 3ಗೆ ಇಷ್ಟು ಓದಿ, ಅಷ್ಟು ಓದಿದ್ರೆ ಸಾಕು. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳದ್ದು ಕೂಡ ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಎನಿಯೋ ನಿಮಗೆ ಈಗ ನೋಟ್ಸ್ಗಳನ್ನ ನಾನು ತೋರಿಸಾಯ್ತು, ಯಾವ ರೀತಿ ನೋಟ್ಸ್ಗಳಿದೆ ಅಂತ ತೋರಿಸ್ದೆ. ಓಕೆ, ಯೂನಿಟ್ ವೈಸ್ ವಿಡಿಯೋಸ್ಗಳು ತೋರಿಸ್ದೆ. ಅದಾದ್ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ದೆ. ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಬಿಟ್ಬಿಡ್ತೀರಾ ಸರ್? ಇಲ್ಲ, ಇದ್ರ ಮೇಲೆ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತೀವಿ. ಅರ್ಥ ಆಗಿಲ್ವಾ? ಡೈರೆಕ್ಟ್ ಆಗಿ ನನಗೂ ಕಾಲ್ ಮಾಡ್ಕೊಳ್ಳಿ, ಎಲ್ಲಾ ಫೆಸಿಲಿಟಿ ಇದೆ ಆಯ್ತಾ. ಏನೇ ಎಕ್ಸ್ಟ್ರಾ ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್ ಈಗ ಹೇಗೆ ಜಾಯ್ನ್ ಆಗ್ಬೇಕು? ಫೈನಲ್ ಆಗಿ ನಾನು ಡಿಸೈಡ್ ಆಗಿದ್ದೀನಿ ಸರ್, ನಿಮ್ಮ ಕ್ಲಾಸನ್ನು ಕೇಳ್ಬಿಟ್ಟು ನಾನು ಆರಾಮಾಗಿ ಪಾಸ್ ಆಗ್ತೀನಿ. ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಸುಮ್ಮನೆ? ಕ್ಲಾಸಲ್ಲಿ ಅರ್ಥ ಆಗ್ತಿದೆಯೋ ಇಲ್ಲೋ, ಫೇಲ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೇಗಿದ್ರು ಬಂದ್ಬಿಟ್ಟಿದ್ದೀನಿ ಕಾಲೇಜಿಗೆ, ಈಗ ಪಾಸ್ ಮಾಡಲೇಬೇಕು, ನನ್ನ ಹತ್ರ ಏನೂ ಬೇರೆ ದಾರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಒಂದು ದಾರಿ ಇದೆ. ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ನೀವು ಕಾಲೇಜಿಗೆ ಸೇರಿದಿರಾ ಅಷ್ಟೇ. ಕಾಲೇಜಿಗೆ ಸೇರಿದ್ ಬಿಟ್ರೆ ಉಳಿದಿದ್ದ ಎಲ್ಲಾ ಫೆಸಿಲಿಟಿಗಳು ನಾವು ಮಾಡ್ಕೊಳ್ತೀವಿ ಆಯ್ತಾ, ಕಂಪ್ಲೀಟ್ ಆಗಿ. ನಿಮ್ಮ ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ, ಇಲ್ಲ ಅಂದ್ರೆ ನಿಮ್ಮದೇ ಇಂಡಿವಿಜುವಲಿಟಿ ಇದ್ರೆ ಒಂದ್ಸಲ ಜಾಯಿನ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಳ್ತಾ, ವಿಡಿಯೋಸ್ಗಳನ್ನು ನೋಡ್ಕೊಳ್ತಾ ಸಬ್ಜೆಕ್ಟ್ಗಳನ್ನ ಆರಾಮಾಗಿ ಪಾಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ. ನೋಡಿ, ಆನ್ಲೈನ್ ಕ್ಲಾಸಸ್ಗಳಿರುವಂತಹ ಒಂದು ಡೆಮೋನು ಕೂಡ ನಾನು ಇಲ್ಲಿ ಶೋ ಮಾಡಿದ್ದೀನಿ. ಅದಾದ್ಮೇಲೆ ಎನಿಹೌ ನಿಮ್ಮ ಎಲ್ಲ ಕರಿಯರು ತುಂಬಾ ಚೆನ್ನಾಗಿರ್ಲಿ, ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾವೆಲ್ಲ ವಿಶ್ ಮಾಡ್ತಿದೀವಿ. ಆಮೇಲೆ ನಾವು ಬಿಟ್ಟಿರುವಂತ ಫ್ರೀ ಕ್ಲಾಸಸ್ಗಿಂತ ಎಕ್ಸ್ಟ್ರಾ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರಬೇಡಿ. 100% ಕ್ಲಾಸಸ್ಗಳು ಏನಾದರೂ ಬೇಕಂದ್ರೆ ನೀವು ಖಂಡಿತವಾಗ್ಲೂ ಈ ನಂಬರಿಗೆ ಕಾಲ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಮಾಡ್ಕೊಂಡೇ ನೀವು ತಗೋಬೇಕಾಗುತ್ತೆ. ಇಲ್ಲಿ ಎಷ್ಟು ಡೆಮೋಗೆ ಬಿಡಬೇಕು ಅಷ್ಟೊಂದು ಮಾತ್ರ ಬಿಟ್ಟಿರ್ತೀವಿ. ಇದಿಷ್ಟೇ ಇರೋದಲ್ಲ, ಪ್ರತಿ ಯೂನಿಟ್, ಪ್ರತಿ ಸಬ್ಜೆಕ್ಟ್, ಪ್ರತಿ ಟಾಪಿಕ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಎನಿಹೌ ಇಷ್ಟೊಂದು ಪೇಷನ್ಸ್ ಆಗಿ ಕೇಳಿದಿರಾ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರಾದರೂ ತೆಗೆದುಕೊಳ್ಳೋ ಅಂತಾರೆ ಇದ್ರೆ ನಿಮ್ಮ ಗ್ರೂಪ್ಸ್ಗಳು ಇರುತ್ತಲ್ವಾ, ಕಾಲೇಜ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿರ್ತಾರೆ ಸೆಮ್-ವೈಸು ಅಂತ. ಸೊ ಅದಕ್ಕೆ ಸೆಂಡ್ ಮಾಡಿ, ಸ್ಟಡಿ ಗ್ರೂಪಿಗೆ ಸೆಂಡ್ ಮಾಡಿ, ಅವರಿಗೂ ಗೊತ್ತಾಗ್ಲಿ, ಅವರು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ, ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.